ರೈಟ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಜುವಲ್ಗಳನ್ನ ಸ್ಕ್ರೀನ್ನ ಕೆಳಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ನಿನ್ನೆಯಿಂದ ನಡೆದ ಕೆಲ ಘಟನೆಗಳು. ನಿನ್ನೆ ಬಹುತೇಕ ಇದೇ ಸಮಯ ಪವಿತ್ರ ಗೌಡ ಜೈಲಿನಿಂದ ಬಿಡುಗಡೆಯಾಗಿ ಆಚೆ ಬಂದ್ರು. ಈ ಪ್ರಕರಣದ ಮತ್ತೋರ್ವ ಆರೋಪಿ ಲಕ್ಷ್ಮಣ್ ಕೂಡ ಬಿಡುಗಡೆಯಾಗಿ ಆಚೆ ಬಂದ್ರು. ಇವತ್ತು ದರ್ಶನ್ ಸರದಿ. ದರ್ಶನ್ ಮೆಡಿಕಲ್ ಬೇಲ್ ಮೇಲೆ 49 ದಿನಗಳ ಹಿಂದೆನೆ ಜೈಲಿನಿಂದ ಆಚೆ ಬಂದಿದ್ರು ಅನ್ನೋ ಕಾರಣಕ್ಕೆ ಬಿಡುಗಡೆ ಅಲ್ಲ ಇದು, ಬಟ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇವತ್ತು ನೇರವಾಗಿ ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಬಂದಿದ್ದಾರೆ. ಇಲ್ಲೇನೆ ಅವ್ರಿಗೆ ಚಿಕಿತ್ಸೆ ಕೂಡ ಮುಂದುವರಿಯುತ್ತೆ ಅನ್ನೋ ಮಾಹಿತಿ ಇದೆ. ಫಿಸಿಯೋಥೆರಪಿ ಮಾಡಿಸೋ ಪ್ರಕ್ರಿಯೆ ವಿಜಯಲಕ್ಷ್ಮಿ ಅವ್ರ ನಿವಾಸದಲ್ಲೇನೆ ಮುಂದುವರಿಯುತ್ತೆ ಅನ್ನೋ ಮಾಹಿತಿ ಇದೆ. ಇನ್ಫ್ಯಾಕ್ಟ್ ದರ್ಶನ್ ಅವರು ಮೊದಲಿನಿಂದಲೂ ಕೂಡ ಸರ್ಜರಿಗೆ ವಿರುದ್ಧವಾಗೇ ಇದ್ರು ಅನ್ನೋ ಮಾಹಿತಿ ಆಸ್ಪತ್ರೆ ಮೂಲಗಳಿಂದ ಸಿಗ್ತಲೇ ಇತ್ತು. ಸಾಮಾನ್ಯವಾಗಿ ಸರ್ಜರಿ ಮಾಡಿಸಿದ್ರೆ ಬೆಡ್ ರೆಸ್ಟ್ ಅನ್ನೋ ಅವಧಿ ಹೆಚ್ಚಾಗ್ಬಿಡುತ್ತೆ. ಈ ಕಾರಣಕ್ಕೋಸ್ಕರ ಕೂಡ ಸರ್ಜರಿ ಬೇಡ ಅಂತ ಇರಬಹುದು. ಆದರೆ ಕೋರ್ಟ್ಗೆ ದಾಖಲಾತಿ ಕೊಡೋ ಸಂದರ್ಭದಲ್ಲಿ ಮಾತ್ರ ಸರ್ಜರಿ ಅನಿವಾರ್ಯ ಅಂತ ಹೇಳಲಾಗಿತ್ತು. ಇದೀಗ ವಿತೌಟ್ ಸರ್ಜರಿ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್ ಹಾಗೆ ಧ್ರುವ ವಿಜಯಲಕ್ಷ್ಮಿ ಅವರ ನಿವಾಸದ ಬಳಿಯಿಂದ ಲೈವ್ ಕನೆಕ್ಟೆಡ್ ಇದ್ದಾರೆ. ಶ್ರೀಪಾದ್ ಪಾಟೀಲ್ ಬಿಜಿಎಸ್ ಆಸ್ಪತ್ರೆಯಿಂದಲೂ ಕೂಡ ನೀವು ಫಾಲೋಅಪ್ ನಲ್ಲಿದ್ರಿ. ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ತಲುಪಿದ್ದಾರೆ ದರ್ಶನ್. ಅಭಿಮಾನಿಗಳು ಅಂತ ಏನಾದ್ರೂ ಇದ್ದಾರಾ? ಹೇಗಿದೆ ಸದ್ಯಕ್ಕೆ ಅಲ್ಲಿನ ಚಿತ್ರಣ ವಿವರಿಸ್ತಾ ಹೋಗೋದಾದ್ರೆ? ಎಸ್ ಸ್ಮಿತಾ, ನಾವೀಗ ಎಕ್ಸಾಕ್ಟ್ಲಿ ವಿಜಯಲಕ್ಷ್ಮಿ ಅವರ ಪ್ರೆಸ್ಟೀಜ್ ಅಪಾರ್ಟ್ ಮುಂಭಾಗದಲ್ಲಿ ನಿಂತಿದ್ದೀನಿ. ಈಗಷ್ಟೇ ಕೆಲವೊಂದು 2 ನಿಮಿಷದ ಮುಂಚೆ ದರ್ಶನ್ ಈಗ ಇದೇ ಅಪಾರ್ಟ್ಮೆಂಟ್ಗೆ ಬಂದಿರೋದು. ನಾವೀಗ ದೃಶ್ಯಗಳಲ್ಲಿ ಒಂದ್ಸರಿ ಇಲ್ಲಿ ಸುತ್ತ ಪ್ಯಾನ್ ಮಾಡಿ ತೋರಿಸಿದ್ರು ಕೂಡ ಇಲ್ಲಿ ಯಾವುದೇ ರೀತಿಯ ಅಭಿಮಾನಿಗಳು ಕಾಣಿಸ್ತಾ ಇಲ್ಲ. ಬೆರಳೆಣಿಕೆಯಷ್ಟು ಒಬ್ರು ಇಬ್ರು ಕಾಣಿಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು, ಆದ್ರೆ ಯಾರು ಕೂಡ ಕಾಣಸಿಗ್ತಾ ಇಲ್ಲ. ಇನ್ನು ಈ ಅಪಾರ್ಟ್ಮೆಂಟ್ ಏನು ತಾವೀಗ ಗಮನಿಸ್ತಾ ಇದ್ದೀರಿ, ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಇದೇ ಅಪಾರ್ಟ್ಮೆಂಟ್ ನ ಮ್ಯಾನೇಜ್ಮೆಂಟ್ ಕಡೆಯಿಂದ ಏನು ಸೆಕ್ಯೂರಿಟಿಗಳು ಇರ್ತಾರೆ ಆ ಸೆಕ್ಯೂರಿಟಿಗಳಿದ್ದಾರೆ ಬಿಟ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಿಲ್ಲ. ಬೀಟ್ ಪೊಲೀಸರು ಅವರು ಇವರು ಇದ್ದಾರೆ. ಈಗ ಸದ್ಯಕ್ಕೆ ಇನ್ನೇನು ಕೆಲ ಹೊತ್ತಿನಲ್ಲಿ ಅವರ ರಿಲೇಟಿವ್ಸ್ ಅಥವಾ ಯಾರು ಅವ್ರನ್ನ ಮೀಟ್ ಆಗೋದಕ್ಕೆ ಬರಬಹುದು ಅನ್ನುವಂತಹ ಸಾಧ್ಯತೆಗಳು ಇರುವ ಹಿನ್ನೆಲೆ ಇಲ್ಲಿ ಹೆಚ್ಚಿನ ಅವರ ಬಿಲ್ಡಿಂಗ್ ಕಡೆಯಿಂದ ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಿರುವಂತಹ ಕೆಲಸವೂ ಕೂಡ ಆಗಿದೆ. ಯಾವ ವೆಹಿಕಲ್ಗಳನ್ನು ಕೂಡ ಅಂದ್ರೆ ಎಕ್ಸ್ಟ್ರಾ ವೆಹಿಕಲ್ಗಳನ್ನು ಕೂಡ ಇಲ್ಲಿ ಬರೋದಕ್ಕೆ ಬಿಡ್ತಾ ಇಲ್ಲ. ರೆಸಿಡೆನ್ಷಿಯಲ್ಸ್ಗೂ ಕೂಡ ಸದ್ಯಕ್ಕೆ ಬೇರೆ ರೀತಿಯ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇನ್ನು ಈ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿಯೂ ಕೂಡ ನಾವು ಗಮನಿಸ್ತಾ ಇರೋದನ್ನ ನೋಡಿದ್ರೆ ಸದ್ಯಕ್ಕೆ ಯಾವುದೇ ರೀತಿಯ ಹೆಚ್ಚಿನ ಸಂಖ್ಯೆಯಲ್ಲಿನ ಅಭಿಮಾನಿಗಳಂತೂ ಕಾಣಸಿಗ್ತಾ ಇಲ್ಲ. ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯ ಭದ್ರತೆಯನ್ನ ಒದಗಿಸಿಲ್ಲ. ಇವೆಲ್ಲವೂ ಕೂಡ ಏನನ್ನು ಸೂಚಿಸುತ್ತೆ, ಸಾಮಾನ್ಯರಲ್ಲಿ ಈಗ ಸಾಮಾನ್ಯರಂತೆ ಅವರು ಡಿಸ್ಚಾರ್ಜ್ ಆಗಿ ವಿಜಯಲಕ್ಷ್ಮಿ ಅವರ ಮನೆ ಸೇರಿಕೊಂಡ್ರು. ಇನ್ನು ವಿಜಯಲಕ್ಷ್ಮಿ ಅವರ ಮನೆ ಸೇರಿಕೊಂಡ ನಂತರ ಮುಂದೇನು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಬಹುದು, ಅಣ್ಣನ್ ನೋಡ್ಬೇಕು ಅಂತ ಹಠ ಹಿಡಿಬಹುದು ಅಂತಿತ್ತು. ಆದ್ರೆ ಅದು ಯಾವ ರೀತಿಯ ಸೀನ್ ಕೂಡ ಇಲ್ಲ. ಇಲ್ಲಿ ಯಾವ ಅಭಿಮಾನಿಗಳು ಕೂಡ ಇಲ್ಲಿವರೆಗೂ ಈ ಕ್ಷಣದವರೆಗೂ ಅವರ ಸುಳಿವು ಕೂಡ ಇಲ್ಲ. ಬಹುಶಃ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ದರ್ಶನ್ ಇವತ್ತು ಡಿಸ್ಚಾರ್ಜ್ ಆಗ್ತಾರಾ ಇಲ್ವಾ ಅಂತ ಹೇಳಿ. ಸಡನ್ಲಿ ಈಗ ದರ್ಶನ್ ಡಿಸ್ಚಾರ್ಜ್ ಆಗಿ ವಿಜಯಲಕ್ಷ್ಮಿ ಅವರ ಮನೆಯನ್ನ ಸೇರಿಕೊಂಡಿದ್ದಾರೆ. ಕೆಲವು ರೆಸಿಡೆನ್ಸಿಯಲ್ಗಳಿಗೆ ಬೇರೆ ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ತೀರಾ ಇಂಪಾರ್ಟೆಂಟ್ ಅನ್ನುವಂತಹ ವಾಹನಗಳನ್ನ ಮಾತ್ರ ಇಲ್ಲಿ ಬಿಡ್ತಿರುವಂತದ್ದು. ಸದ್ಯಕ್ಕೆ ಈ ರೀತಿಯ ವಾತಾವರಣ, ಈ ರೀತಿಯ ದೃಶ್ಯಾವಳಿಗಳು. ಗೇಟ್ ಅನ್ನು ಕ್ಲೋಸ್ ಮಾಡಿದ್ದಾರೆ. ಸೆಕ್ಯೂರಿಟಿಗಳು ಕೂಡ ಇಲ್ಲಿ ಯಾವುದೇ ರೀತಿಯ ಬೇರೆ ರೀತಿಯ ವೆಹಿಕಲ್ ಗಳನ್ನ ಬಿಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ರೆಸಿಡೆನ್ಷಿಯಲ್ಸ್ ಹೌದಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡ ನಂತರ ಗೇಟ್ ಓಪನ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸ್ಮಿತಾ, ರೈಟ್, ಧ್ರುವ ಕೂಡ ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಸಾಧ್ಯ ಆದ್ರೆ ಅವ್ರನ್ನ ಕೂಡ ಮಾತನಾಡಿಸೋ ಪ್ರಯತ್ನ ಮಾಡ್ತಾ ಹೋಗೋಣ. ಧ್ರುವ, ನನ್ನ ಧ್ವನಿ ತಲುಪ್ತಾ ಇದ್ರೆ ಮುಂದೇನು ಅಂತ ಹೇಳಿ, ಅಂದ್ರೆ ಈಗ ಕೋರ್ಟ್ನಿಂದಲೂ ಕೂಡ ಒಂದಷ್ಟು ರಿಲೀಫ್ ಸಿಕ್ಕಿದೆ. ನೆಕ್ಸ್ಟ್ ಹಿಯರಿಂಗ್ ಅಂತ ಹೇಳಿ ಪ್ರಾರಂಭ ಆಗಬೇಕು ಪ್ರಕರಣದ್ದು. ಅಲ್ಲಿವರೆಗೂ ಕಾನೂನಾತ್ಮಕ ಸಂಕಷ್ಟ ಕೂಡ ಇರೋದಿಲ್ಲ. ವೈದ್ಯಕೀಯ ಚಿಕಿತ್ಸೆಗಳ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆಯಾ? ಅಲ್ಲಿಗೆ ಫಿಸಿಯೋಥೆರಪಿಸ್ಟ್ ಗಳನ್ನ ಕರೆಸ್ಕೊಳ್ತಾರೆ ಅನ್ನೋ ಮಾಹಿತಿ ಇದೆ.
ಎಸ್ ಸ್ಮಿತಾ, ಮುಖ್ಯವಾಗಿ ಅದೇ ಒಂದು ಪ್ರಶ್ನೆ ಆಗಿರುವಂತದ್ದು. ದರ್ಶನ್ ಅವರಿಗೆ ಕಾನೂನು ಸಂಕಷ್ಟದಿಂದ ಸದ್ಯ ಪಾರಾಗುವಂತಹ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ಫಿಸಿಯೋಥೆರಪಿ ಸಾಕು ಅನ್ನುವಂತಹ ಕೆಲವೊಂದಿಷ್ಟು ಮಾಹಿತಿ. ಸರ್ಜರಿ ಆಗಿದ್ರೆ ಅವರು ಇನ್ನೂ ಕೂಡ ಆಸ್ಪತ್ರೆಯಲ್ಲಿ ಇರ್ತಾ ಇದ್ರು. ಫಿಸಿಯೋಥೆರಪಿ ಸಾಕು, ಹಾಗಾಗಿ ಈ ಒಂದು ಹೊಸಕೆರೆಹಳ್ಳಿಯ ಮನೆಗೆ ಇವತ್ತು ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ದರ್ಶನ್ ಅವರು ಸದ್ಯ ಈ ಒಂದು ನಿವಾಸಕ್ಕೆ ಬಂದಿರುವಂತದ್ದು. ಆದ್ರೆ ಫಿಸಿಯೋಥೆರಪಿಯನ್ನ ಯಾವ ರೀತಿ ಕಂಟಿನ್ಯೂ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಅಂದ್ರೆ ಇವರೇ ಆಸ್ಪತ್ರೆಗೆ ಹೋಗಿ ಬರ್ತಾರೋ ದಿನ, ಅದು ಕೂಡ ಸಾಧ್ಯ ಇಲ್ಲ. ಕಾರಣ ಏನಂತ ಹೇಳಿದ್ರೆ ದರ್ಶನ್ ಅವರು ಬೇರೆ ಅವರಿಗೆ ಓಡಾಡ್ಲಿಕ್ಕೆ ಕೂಡ ಸಾಕಷ್ಟು ಕಷ್ಟ ಪಡ್ತಾ ಇರುವಂತಹ ಪರಿಸ್ಥಿತಿಯನ್ನ ಕೆಲವೊಂದು ದೃಶ್ಯದಲ್ಲೇ ಇವತ್ತು ಕೂಡ ನೀವು ಗಮನಿಸಿದ್ರಿ. ಹೀಗಾಗಿ ಇದೇ ಅಪಾರ್ಟ್ಮೆಂಟ್ ಗೆ ವೈದ್ಯರನ್ನ ಕರೆಸಿಕೊಂಡು ಫಿಸಿಯೋಥೆರಪಿಗೆ ಒಳಗಾಗುವಂತ ಸಾಧ್ಯತೆಗಳು ಕೂಡ ಸಾಕಷ್ಟಿದ್ದಾವೆ. ಹೀಗಾಗಿ ಸರ್ಜರಿ ಎಲ್ಲಿವರೆಗೂ ಆಗಲ್ವೋ ಅಲ್ಲಿವರೆಗೂ ಅವರಿಗೆ ಫಿಸಿಯೋಥೆರಪಿಯನ್ನ ನೀಡಬೇಕು ಎನ್ನುವಂಥದ್ದು ವೈದ್ಯರು ಹೇಳಿರುವಂತದ್ದು. ಯಾವಾಗ ಅವರು ಗುಣ ಆಗ್ತಾರೆ ಆ ನಂತರ ಅವರು ಮುಂದಿನ ಕಾರ್ಯಚಟುವಟಿಕೆಗಳು ಫಿಲ್ಮ್ ಅಲ್ಲಿ ತೊಡ್ಕೊಳ್ಳೋದಿರ್ಬೋದು ಅಥವಾ ಕೆಲವೊಂದಿಷ್ಟು ಕೆಲಸ ಅಂದ್ರೆ ಮೂವಿ ಕೆಲಸಗಳಲ್ಲಿ ತೊಡಗಿಕೊಳ್ಳುವಂತ ಸಾಧ್ಯತೆಗಳಿರ್ತವೆ. ಸದ್ಯ ಈಗ ಈ ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ ಅವರಿಗೆ ಬೆಸ್ಟ್ ಆಗಿರುವಂತದ್ದು. ಈಗ RR ನಗರ ಬೆಸ್ಟ್ ಅಥವಾ ಈ ಅಪಾರ್ಟ್ಮೆಂಟ್ ಬೆಸ್ಟ್ ಅನ್ನುವಂತ ಆಯ್ಕೆಯನ್ನ ನೋಡ್ತಾ ಹೋಗೋದಾದ್ರೆ RR ನಗರದ ಅವರದ ನಿವಾಸವನ್ನ ಗಮನಿಸ್ತಾ ಇರಬಹುದು. ಅದು ಸಿಂಗಲ್ ಹೌಸ್. ಆ ಒಂದು ನಿವಾಸದ ಎದುರಿಗೆ ಸಾಕಷ್ಟು ಜನ ಅಭಿಮಾನಿಗಳು ಬರಬಹುದು, ಸಾಕಷ್ಟು ಜನ ಅಲ್ಲಿ ಸೇರುವಂತ ಸಾಧ್ಯತೆಗಳಿರ್ತವೆ. ಇದರಿಂದ ಹಾಗೆ ಅವರಿಗೆ ಕಿರಿಕಿರಿ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಇಲ್ಲಿ ಅಪಾರ್ಟ್ಮೆಂಟ್ ಭದ್ರತೆಯನ್ನ ನೀವು ಗಮನಿಸ್ತಾ ಇರಬಹುದು. ಯಾರ ಅನುಮತಿ ಇರುವಂತಹ ಗಾಡಿಗಳಿಗಷ್ಟೇ ಇದರ ಒಳಗೆ ಪ್ರವೇಶವನ್ನ ಬಿಡ್ತಾರೆ. ಅಂದ್ರೆ ಯಾರಾದ್ರೂ ಅವ್ರನ್ನ ವಿಸಿಟ್ ಮಾಡ್ಬೇಕು ಬರ್ತಾರೆ ಅಂತ ಹೇಳಿದ್ರು ಕೂಡ ಅನುಮತಿ ಇದ್ರೆ ಮಾತ್ರ ಅವರನ್ನ ಒಳ ಬಿಡ್ತಾರೆ. ಹಾಗಾಗಿ ಅಭಿಮಾನಿಗಳಿರ್ಬೋದು, ಬೇರೆ ತರಹದ ತೊಂದರೆಗಳು ಕೂಡ ಆಗೋದಿಲ್ಲ. ಹೀಗಾಗಿ ಈ ಒಂದು ನಿವಾಸವನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾವಾಗ ಜೈಲಿನಿಂದ ರಿಲೀಸ್ ಆದ್ರು ಆವಾಗ ಕೂಡ ಇದೇ ಒಂದು ಮನೆಗೆ ಬಂದಿದ್ರು. ಈಗ ಸದ್ಯ ಪತ್ನಿಯ ಅಪಾರ್ಟ್ಮೆಂಟ್ ನಲ್ಲಿ ದರ್ಶನ್ ಅವರು ವಿಶ್ರಾಂತಿಯನ್ನ ಮಾಡ್ತಾರೆ. ಫಿಸಿಯೋಥೆರಪಿ ತೆಗೆದುಕೊಳ್ಳಲಿಕ್ಕೆ ಆಸ್ಪತ್ರೆಗೆ ಹೋಗುವ ಸಾಧ್ಯತೆಗಳು ಕೂಡ ಕಮ್ಮಿ ಆಗಿರ್ಬೋದು. ವೈದ್ಯರ ಇಲ್ಲಿಗೆ ಬಂದು ಅವರಿಗೆ ಟ್ರೀಟ್ಮೆಂಟ್ ಅನ್ನ ನೀಡುವಂತಹ ಸಾಧ್ಯತೆಗಳು ಕೂಡ ಸಾಕಷ್ಟು ಇದಾವೆ. ಸ್ಮಿತಾ, ರೈಟ್, ಧನ್ಯವಾದ ಧ್ರುವ ಮಾಹಿತಿಗಾಗಿ. ವಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ನಟ ದರ್ಶನ್. ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಇದೀಗ ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸವನ್ನು ಸೇರಿದ್ದಾರೆ. ಹೊಸಕೆರೆಹಳ್ಳಿ ನಿವಾಸದಲ್ಲೇನೆ ಫಿಸಿಯೋಥೆರಪಿ ಮುಂದುವರಿಯುತ್ತೆ ಅನ್ನೋ ಮಾಹಿತಿ ಇದೆ. ಸಿನಿಮಾ ಶೂಟಿಂಗ್ಗಳಲ್ಲಿ ತಕ್ಷಣಕ್ಕೆ ಭಾಗಿಯಾಗ್ತಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳು ಇದ್ದೇ ಇದೆ. ಒಂದು ಆರೋಗ್ಯ, ಕಳೆದ ಕೆಲವೇ ದಿನಗಳ ಹಿಂದಷ್ಟೇ ವೈದ್ಯರು ನೀಡಿರೋ ಮಾಹಿತಿ ಪ್ರಕಾರ ದರ್ಶನ್ ಅವರ ಆರೋಗ್ಯ ಇನ್ನೂ ಹದಗೆಟ್ಟೇ ಇದೆ, ಸರಿ ಹೋಗಿಲ್ಲ ಅಂತ ಹೇಳಿ. ನಾವು ನೆನಪು ಮಾಡ್ಕೊಳ್ಬಹುದು, ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಇರಬೇಕಾದ್ರೆ ಟಾಯ್ಲೆಟ್ಗೆ ಹೋಗ್ಲಿಕ್ಕೂ ಕೂಡ ಕಷ್ಟಪಡ್ತಿದ್ರು ದರ್ಶನ್. ಕೂತ್ಕೊಳ್ಳೋಕ್ಕಾಗಲ್ಲ ಇಂಡಿಯನ್ ಟಾಯ್ಲೆಟಲ್ಲಿ ಅಂತ ಹೇಳಿ ಸರ್ಜಿಕಲ್ ಚೇರ್ನ ರಿಕ್ವೆಸ್ಟ್ ಮಾಡಿಕೊಂಡು ಕೋರ್ಟ್ನಲ್ಲಿ ಹೋರಾಡಿ ಆ ಒಂದು ಸರ್ಜಿಕಲ್ ಚೇರ್ ಅಂತ ತರಿಸ್ಕೊಂಡಿದ್ರು. ಅಷ್ಟು ಹದಗೆಟ್ಟಿತ್ತು ದರ್ಶನ್ ಆರೋಗ್ಯ. ಸಿನಿಮಾಗಳಲ್ಲಿ ಫೈಟ್ ಮೇಲೆ ಫೈಟ್ ಸೀಕ್ವೆನ್ಸ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಾಶ್ರೂಮ್ಗೂ ಕೂಡ ಹೋಗದಂತಹ ಪರಿಸ್ಥಿತಿಯಲ್ಲಿದ್ರು ರಿಯಲ್ ಲೈಫ್ನಲ್ಲಿ. ಇನ್ನು BGS ಆಸ್ಪತ್ರೆಗೆ ಬಂದ ಸಂದರ್ಭದಲ್ಲೂ ಕೂಡ ಅವರ ಆರೋಗ್ಯ ಹಂಗೆ ಇತ್ತು. ಕೈಕಾಲು ಸ್ವಾಧೀನ ಕಳ್ಕೊಂಡ್ಬಿಡುತ್ತೆ ಆಪರೇಷನ್ ಮಾಡದೆ ಹೋದ್ರೆ ಅನ್ನೋ ಹಂತದಲ್ಲಿ ಹದಗೆಟ್ಟಿತ್ತು ದರ್ಶನ್ ಆರೋಗ್ಯ. ಬೇಲ್ ಸಿಕ್ಕ ಮೇಲೆ ಮಾನಸಿಕವಾಗಿ ಒಂದಷ್ಟು ರಿಲೀಫ್ ಆಗಿದ್ದಾರೆ. ಆ ಮಾನಸಿಕ ಚೈತನ್ಯದ ಪರಿಣಾಮ ದೇಹದ ನೋವು ಮೇಲೆ ಕೂಡ ಬೀರಿರಬಹುದೇನೋ. ಆದರೆ ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರೋದ್ರಿಂದ ಅಷ್ಟು ಸುಲಭವಾಗಿ ಅದು ಗುಣಮುಖವಾಗುತ್ತಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಹಿಂಗಾಗೇನೆ ಶೂಟಿಂಗ್ನಲ್ಲಿ ತಕ್ಷಣಕ್ಕೆ ದರ್ಶನ್ ಭಾಗಿಯಾಗ್ತಾರಾ ಗೊತ್ತಿಲ್ಲ. ಮತ್ತೊಂದು ಕಡೆಯಲ್ಲಿ ಕಾನೂನಾತ್ಮಕ ವಿಚಾರದಲ್ಲೂ ಕೂಡ ನಾವು ಗಮನಿಸೋದೇ ಆದರೆ ಮೆಡಿಕಲ್ ಬೇಲ್ ಸಿಕ್ತು ದರ್ಶನ್ ಅವ್ರಿಗೆ, ಅದಾದ್ಮೇಲೆ ಸಿಕ್ಕಿದ್ದು ರೆಗ್ಯುಲರ್ ಬೇಲ್. ಬಟ್ ನೆನೆ ಅಷ್ಟೇ ನಾವು ಗಮನಿಸಿದ್ವಿ, ಪೊಲೀಸ್ ಕಮಿಷನರ್ ಅಪೀಲ್ ಹೋಗುವ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವ ಬಗ್ಗೆ ಮಾತನಾಡ್ತಾ ಇದ್ರು. ಮೇಲ್ಮನವಿ ಸಲ್ಲಿಕೆ ಮಾಡಿದ್ದೇ ಆದಲ್ಲಿ ದರ್ಶನ್ ಈಗ ಆಸ್ಪತ್ರೆಯಿಂದ ರಿಲೀಸ್ ಆಗಿದ್ದೀನಿ ಅಂತ ಹೇಳಿ ಮತ್ತೆ ಪಾರ್ಟಿ, ಶೆಡ್ಡು, ಸಿನಿಮಾ ಶೂಟಿಂಗು ಅಂತ ಹೇಳಿ ಏನಾದರೂ ಹೋದರೆ ನಾಳೆ ದಿನ ಸುಪ್ರೀಂ ಕೋರ್ಟ್ನಲ್ಲಿ ಇವೆಲ್ಲವೂ ಕೂಡ ಪ್ರಶ್ನೆ ಆಗಬಹುದು. ಅಷ್ಟೊಂದು ಬೆನ್ನೋವು, ಕಾಲು ನೋವು ಅಂತ ಹೇಳಿ ಬೇಲ್ ಪಡೆದಿದ್ರಿ, ಈಗ ಮತ್ತೆ ಶೆಡ್ಡು, ಟ್ರಿಪ್ಪು ಅಥವಾ ಶೂಟಿಂಗು ಅಂತ ಹೇಳಿ ಹೆಂಗೆ ಓಡಾಡ್ತಿದ್ದೀರಿ ಅಂತ ಹೇಳಿ ಪ್ರಶ್ನೆ ಹೇಳ್ಬಹುದು. ಹೀಗಾಗಿ ಒಂದು ಆರೋಗ್ಯ ಮತ್ತೊಂದು ಕಾನೂನು ಎರಡೂ ಆಯಾಮದಲ್ಲೂ ಕೂಡ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್. ರೈಟ್, ನನ್ನ ಕಲೀಗ್ ರೋಜಾ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರೋಜಾ, ನಾವು ಧನ್ವೀರ್ ಅವ್ರು ಬಂದಿದ್ದನ್ನ ಗಮನಿಸ್ತಾ ಇದ್ವಿ, ಹಾಗೆ ಪುತ್ರ ವಿನೀಶ್ ಕೂಡ ಇದ್ರು ದರ್ಶನ್ ಅವರ ಜೊತೆಯಲ್ಲೇ. ಅದನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಬಂದಿದ್ದಾರಾ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರು ಅಥವಾ ದರ್ಶನ್ ಆಪ್ತರು, ಅಥವಾ ಬರುವ ನಿರೀಕ್ಷೆ ಇದೆಯಾ ಇವತ್ತೇನಾದರೂ ದರ್ಶನ್ ಭೇಟಿಯ ಸಲುವಾಗಿ? ಎಸ್
ಹೌದು, ಖಂಡಿತ ಸ್ಮಿತಾ. ಅಂದ್ರೆ ಓವರ್ ಆಲ್ ಆಗಿ ಏನ್ ಬಂತು, ಒಂದ್ ರೇಂಜ್ ರೋವರ್ ಬಂತು, ಅದಾದ ನಂತರ ಒಂದು ಜೀಪ್ಸಿ ಬಂತು, ಅದಾದ್ಮೇಲೆ ಒಂದು ಕಾರ್ ಬಂತು. ಸೊ ಆ ಮೂರು ಕಾರಲ್ಲೂ ಕೂಡ ಅವ್ರಿಗೆ ಸಂಬಂಧಪಟ್ಟಂತಹ ಸಂಬಂಧಿಕರು ಆಪ್ತರಿದ್ರು ಅನ್ನುವಂತಹ ಮಾಹಿತಿ ಇದೆ. ಮಗ ವಿನೀಶ್ ಕೂಡ ಇದ್ರು, ಅದ್ರ ಜೊತೆಗೆ ವಿಜಯಲಕ್ಷ್ಮಿ ಅವರು ಕೂಡ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಬಟ್ ಯಾವುದೇ ಧನ್ವೀರ್ ಬಿಟ್ಬಿಟ್ಟು ಯಾವುದೇ ಸೆಲೆಬ್ರಿಟೀಸ್ ಕೂಡ ಅಲ್ಲಿ ಇರ್ಲಿಲ್ಲ. ಬಟ್ ಇಲ್ಲಿಗೆ ಗಣ್ಯರು ಇಲ್ಲಿ ಬಂದು ಅವ್ರನ್ನ ಮೀಟ್ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಅಂಡ್ ಇಲ್ಲಿ ಏನಂತ ಅಂದ್ರೆ ಅಭಿಮಾನಿಗಳು ಯಾವುದೇ ರೀತಿಯಾಗಿ ಜಮಾಯಿಸಲ್ಲ. ಬಿಕಾಸ್ ಖಾಕಿ ಪಡೆ ಯಾವೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂದ್ರೆ ಫ್ಯಾನ್ಸ್ ಬರೋದ್ರಿಂದ ಒಂದಷ್ಟು ಗದ್ದಲ ಗಲಾಟೆಗಳಾಗಬಹುದು. ಮತ್ತೆ ದರ್ಶನ್ಗೆ ಇವಾಗ ಏನು ರೆಗ್ಯುಲರ್ ಬೇಲ್ ಸಿಕ್ಕಿದೆ ಅದಕ್ಕೂ ಕೂಡ ಪ್ರಾಬ್ಲಮ್ ಆಗ್ಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಖಾಕಿ ಪಡೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಯಾವುದೇ ರೀತಿಯಾದಂತಹ ಗದ್ದಲ ಗಲಾಟೆಗಳು ಆಗಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ. ಅಂಡ್ ಇಲ್ಲಿ ನೀವು ಎಂಟ್ರೆನ್ಸ್ ಅಲ್ಲಿ ನೋಡ್ತಾ ಇರಬಹುದು, ಗೇಟ್ ಅಲ್ಲಿ ಸೆಕ್ಯೂರಿಟೀಸ್ 1 or 2 ಸೆಕ್ಯೂರಿಟೀಸ್ ಇರ್ತಾರೆ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಓವರ್ ಆಲ್ ಆಗಿ ಎಲ್ಲಾ ಸೆಕ್ಯೂರಿಟಿಗಳು ಅಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಮಂದಿ ಸೆಕ್ಯೂರಿಟೀಸ್ ಇದ್ದಾರೆ ಅವರೆಲ್ಲರೂ ಕೂಡ ಗೇಟ್ ಹತ್ರ ಜಮಾಯಿಸಿದ್ದಾರೆ. ಬಿಕಾಸ್ ಮಾಧ್ಯಮಗಳೆಲ್ಲರೂ ಕೂಡ ನಾವು ಇಲ್ಲೇ ಇದೀವಿ, ಒಳಗಡೆ ಹೋಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆಗಿರ್ಬೋದು, ಅಭಿಮಾನಿಗಳು ಒಳಗಡೆ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಏನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಬೇಕು, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ನಾನು ಕೂಡ ಒಳಗಡೆ ಹೋಗುವಂತಹ ಪ್ರಯತ್ನವನ್ನ ಮಾಡಿದೆ, ಬಟ್ ಆಲ್ರೆಡಿ ಗೇಟ್ ನ ಕ್ಲೋಸ್ ಮಾಡಿಬಿಟ್ರು. ಸೊ ಈ ರೀತಿಯಾದ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ವಿನೀಶ್ ಅವ್ರ ಜೊತೆಲೆ 100% ಇದ್ರು ಅಂಡ್ ಧನ್ವೀರ್ ಕೂಡ ಜೊತೆಲೇ ಇದ್ರು. ಅದನ್ನ ಹೊರತುಪಡಿಸಿ ಯಾರೆಲ್ಲ ಗಣ್ಯರು ಬರ್ತಾರೆ ಅನ್ನುವಂತಹ ಮಾಹಿತಿ ಇಲ್ಲ. ಬಟ್ ಪಕ್ಕಾ ಇಲ್ಲಿಗೆ ಬಂದು ಮೀಟ್ ಮಾಡ್ತಾರೆ, ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಸೆಲೆಬ್ರಿಟೀಸ್ ಇವ್ರನ್ನ ಮೀಟ್ ಮಾಡೋದಕ್ಕೆ ಕಾತುರರಾಗಿದ್ದಾರೆ ಕೂಡ. ನಾನು ಒಂದಷ್ಟು ಜನನ ಸೆಲೆಬ್ರಿಟೀಸ್ ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದೆ ಈ ಹಿಂದಿನ 2 ದಿನಗಳಲ್ಲಿ. ಅಂದ್ರೆ ದರ್ಶನ್ ಅವ್ರಿಗೆ ಏನು ರೆಗ್ಯುಲರ್ ಬೇಲ್ ಆಯ್ತು, ಅದಾದ ನಂತರ ಒಂದಷ್ಟು ಅವರ ಆಪ್ತರಾಗಿರ್ಬೋದು. ಅಂದ್ರೆ ಟಿ ನರಸೀಪುರದಲ್ಲಿ ಅರ್ಜುನ್ ರಮೇಶ್ ಅವರು ಅತ್ಯಾಪ್ತರಂತೆ ಅವ್ರಿಗೆ. ಸೊ ಕಾರ್ಪೊರೇಟರ್ ಅಂತ ಹೇಳ್ಬಿಟ್ಟು ನನ್ನ ಕರಿತಾ ಇದ್ರು. ನಾನು ಅವ್ರು ಬಂದ ತಕ್ಷಣ ನಾನು ಅವ್ರನ್ನ ಮೀಟ್ ಮಾಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಬಟ್ ಫ್ಯಾಮಿಲಿಗೆ ಸ್ವಲ್ಪ ಟೈಮ್ ಕೊಡೋಣ, ಅವರು ರೆಗ್ಯುಲರ್ ಬೇಲ್ ಸಿಕ್ಕಿದೆ ಅಂದ ತಕ್ಷಣ ಅವರ ಆರೋಗ್ಯದ ವಿಚಾರವಾಗಿ ಸಿಕ್ಕಿರುವಂತದ್ದು ಒಂದು ಮೆಡಿಕಲ್ ಬೇಲ್ ಅದು. ಸೊ ನಾವು ಹೋಗಿ ಮೀಟ್ ಮಾಡೋದು, ಮಾತನಾಡಿಸೋದು, ಇದರಿಂದ ಅವರ ಬೇಲ್ಗೆ ತೊಂದರೆ ಆಗಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವು ತಡೆ ಹಿಡಿತಾ ಇದ್ದೀವಿ. ಬಟ್ ಪಕ್ಕ ಅವಕಾಶ ಸಿಕ್ಕರೆ ಹೋಗಿ ಮಾತನಾಡಿಸ್ತೀವಿ ಅನ್ನುವಂತಹ ಮಾತನ್ನ ಟಿ ನರಸೀಪುರದ ಕಾರ್ಪೊರೇಟರ್ ಅಂತಾನೆ ದರ್ಶನ್ ಅವರು ಅವ್ರನ್ನ ಟೀಕೆ ಮಾಡ್ತಾ ಇದ್ರಂತೆ. ಅರ್ಜುನ್ ರಮೇಶ್ ಅವರು ಒಂದೇ ತೋಟದಲ್ಲಿ ಕೂತ್ಕೊಂಡು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ, ಹಾಗೆ ಬಾಚಿನ ಕೂತ್ಕೋ ಚಿಕನ್ ಪೀಸ್ ನ ಅವ್ರ ತಟ್ಟೆಲಿ ಇದ್ದಂತಹ ಚಿಕನ್ ಪೀಸ್ ನ ಅವ್ರಿಗೆ ಶೇರ್ ಮಾಡ್ತಾ ಇದ್ರಂತೆ. ಅವರೊಟ್ಟಿಗಿನ ಒಡನಾಟವನ್ನ ಸಂಕ್ಷಿಪ್ತವಾಗಿ ವಿವರಿಸಿದ್ರು ಅರ್ಜುನ್ ರಮೇಶ್ ಅವರು. ಅದನ್ನ ಹೊರತುಪಡಿಸಿ ಡೈರೆಕ್ಟರ್ ಆದಂತಹ ಉಮೇಶ್ ಅವರು ಕೂಡ ನಾನು ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದೆ. ಅವ್ರು ಕೂಡ ಹೇಳಿದ್ರು, ನಾನು ಹೋಗಿ ಖಂಡಿತವಾಗಿಯೂ ದರ್ಶನ್ ಅವ್ರನ್ನ ಭೇಟಿ ಮಾಡ್ತೀನಿ, ನಾನು ಕೂಡ ಕಾತರರಾಗಿದ್ದೇನೆ ಅವ್ರನ್ನ ಮಾತನಾಡಿಸೋದಕ್ಕೆ. ಆದರೆ ಅವರ ಫ್ಯಾಮಿಲಿಗೆ ಒಂದಷ್ಟು ಟೈಮ್ ಅನ್ನ ಕೊಡೋಣ, ಅದಾದ ನಂತರ ಏನು ಸಮಸ್ಯೆ ಇಲ್ಲ ಅಂತ ಆದಾಗ ನಾನು ಅವ್ರನ್ನ ಖಂಡಿತವಾಗಿಯೂ ಭೇಟಿ ಮಾಡಿ ಅದಾದ ನಂತರ ನಿಮ್ಮ ಬಳಿ ಮಾತನಾಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಸಾಕಷ್ಟು ಜನ ಸೆಲೆಬ್ರಿಟೀಸ್ ಹೇಳ್ತಾ ಇರೋದು ಒಂದೇ ಸ್ಮಿತಾ, ಅವ್ರು ಏನೇ ಮಾಡಿರ್ಲಿ, ಸರಿನೋ ತಪ್ಪೋ ಅದನ್ನ ನಿರ್ಧಾರ ಮಾಡೋದಕ್ಕೆ ಕಾನೂನಿದೆ, ಕಾನೂನಿಗೆ ಎಲ್ಲರೂ ಕೂಡ ತಲೆ ಬಾಗ್ಲೇಬೇಕು. ಈ ಕಡೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಹೌದು, ಆದರೆ ದರ್ಶನ್ ಅವರು ಸಾಕಷ್ಟು ಸಹಾಯ ಹಸ್ತವನ್ನ ಚಾಚಿದ್ದಾರೆ. ಅದರ ಮುಂದೆ ಅವರು ಮಾಡಿರೋದು ಗೊತ್ತಿಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು. ಅವರು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಕೊನೆಗೂ ಕಲಾವಿದರ ಬಾಯಲ್ಲಿ ಬರುವಂತಹ ಮಾತೇನಪ್ಪಾ ಅಂತ ಹೇಳಿದ್ರೆ, ನಮಗೆ ಡಿಬಾಸ್ ಬೇಕು. ಅವರಿಂದ ಸಾಕಷ್ಟು ಜನ ಕಲಾವಿದರ ಹೊಟ್ಟೆ ತುಂಬ್ತಾ ಇದೆ, ಒಂದು ಹೊತ್ತಿನ ಊಟ ಸಿಗ್ತಾ ಇದೆ. ಸೊ ಅವರು ರೆಗ್ಯುಲರ್ ಬೇಲ್ ಮೇಲೆ ಆಚೆ ಬಂದಿರೋದ್ರಿಂದ ನಮಗೆ ಸಾಕಷ್ಟು ಉಪಯೋಗ ಇದೆ, ನಮಗೆ ಡಿಬಾಸ್ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು, ಜೊತೆಗೆ ಕಲಾವಿದರೆಲ್ಲರೂ ಕೂಡ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ, ಅದನ್ನ ಅಭಿಮಾನ ಅಂತ ಹೇಳ್ಬೇಕು, ಅಂಧಾಭಿಮಾನ ಅಂತ ಹೇಳ್ಬೇಕು, ಸ್ವಾಭಿಮಾನ ಅಂತ ಹೇಳ್ಬೇಕು, ಒಂದು ಅರ್ಥ ಆಗೋದಿಲ್ಲ. ಬಟ್ ಕಲಾವಿದರ ಬಾಯಲ್ಲಿ ಬರ್ತಾ ಇರುವಂತಹ ಮಾತು ನಮಗೆ ಡಿವೋರ್ಸ್ ಬೇಕು ಅನ್ನುವಂತಹ ಮಾತು. ಸದ್ಯಕ್ಕೆ ಇಲ್ಲಿನ ವಾತಾವರಣ